ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶನಿವಾರದ ಶುಭ ಸಂಜೆ. ಮೊದಲನೇದಾಗಿ ಚಿಕ್ಕಬಳ್ಳಾಪುರ ಸಮಸ್ತ ಜನತೆಗೆ ನಮಸ್ಕಾರಗಳು. ಬಹುಶಃ ಕಳೆದ ಶನಿವಾರ ಮೊದಲನೇ ವಿಚಾರ ಸಂಕಿರಣದಲ್ಲಿ ನಾವು ಮಾತನಾಡಿದಂತಹ ಚಿಕ್ಕಬಳ್ಳಾಪುರ ಕೆರೆಗಳ ಅಭಿವೃದ್ಧಿ ಮತ್ತು ಚಿಕ್ಕಬಳ್ಳಾಪುರದ ನೀರಿನ ಸಂರಕ್ಷಣೆ ಇದು ಬಹಳ ಹೆಚ್ಚು ಚರ್ಚೆಯ ವಿಷಯ ಆಯಿತು. ಈ ನಿಟ್ಟಿನಲ್ಲಿ ತುಂಬ ಜನ ತಮ್ಮ ಅನಿಸಿಕೆಗಳನ್ನು ನನ್ನ ಬಳಿ ತಿಳಿಸಿದ್ದೀರಾ, ಕರೆ ಮಾಡಿ ತಿಳಿಸಿದ್ದೀರಾ, ಮೆಸೇಜ್ ಮಾಡಿದ್ದೀರಾ. ಈ ಎಲ್ಲವನ್ನ ಕೂಲಂಕುಷವಾಗಿ ಪ್ರತಿಯೊಂದನ್ನು ರಿಸರ್ಚ್ ಮಾಡ್ತಾ ಇದ್ದೀನಿ. ಇದರ ಜೊತೆ ತಮಗೆ ಮೊನ್ನೆ ತಿಳಿಸಿದಂತೆ ಇವತ್ತು ಶನಿವಾರ ಎರಡನೇ ಕಾರ್ಯಕ್ರಮವನ್ನು ನಿಮ್ಮ ಜೊತೆ ಚರ್ಚೆ ಮಾಡಬೇಕಂತ ತುಂಬ ಆಸೆಯಿಂದ ಕೆಲವೊಂದನ್ನು ಕನಸನ್ನು ಹೊತ್ತು ಬಂದಿದ್ದೀನಿ. ಭಾರತ ಕಂಡ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಸ್ವಾಮಿ ವಿವೇಕಾನಂದ ಕೂಡ ಒಬ್ಬರು. ಇದೇ ಜನವರಿ 12 ಅವರ ಜನ್ಮದಿನ ಇರೋದರಿಂದ ಈ ನಿಟ್ಟಿನಲ್ಲಿ ಬಹಳ ಮುಖ್ಯವಾಗಿ ಅವರ ಕನಸು ಯುವಕರು. ಬಂಧುಗಳೇ, ನಾನು ತಮ್ಮಲ್ಲಿ ಇವತ್ತಿನ ವಿಚಾರವಾಗಿ ಸ್ವಾಮಿ ವಿವೇಕಾನಂದ ಅವರ ಪ್ರೇರಣೆಯೊಂದಿಗೆ ಜನವರಿ 12 ಅವರ ಜಯಂತಿ ಪ್ರಯುಕ್ತ, ಯಾಕೆಂತಂದರೆ ಸುಮಾರು ವಿಚಾರಗಳನ್ನು ನಾವು ಸ್ವಾಮಿ ವಿವೇಕಾನಂದರಲ್ಲಿ ತಿಳ್ಕೊಳ್ಳಿ ಹೋದಾಗ ನಮಗೆ ಅಲ್ಲಿ ಕಾಣಿಸೋಂಥದ್ದು ಬಹಳ ಮುಖ್ಯವಾಗಿ ಮೊದಲನೇದು, ಒಂದು ದೇಶದ ಅಭಿವೃದ್ಧಿ ಆ ಗ್ರಾಮೀಣ ಅಭಿವೃದ್ಧಿಯನ್ನು ಅವಲಂಬಿಸಿರುತ್ತೆ. ಆ ಗ್ರಾಮೀಣ ಅಭಿವೃದ್ಧಿ ಅನ್ನುವಂಥದ್ದು ಯುವಕರ ಕೈಯಲ್ಲಿದೆ. ಕಾರಣ ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ನಾವು ಕಾಣುವಂಥದ್ದು ದೇಶದ ಬೆನ್ನೆಲುಬು ಗ್ರಾಮೀಣಾಭಿವೃದ್ಧಿ, ಎರಡನೇದು ಅದನ್ನು ಮುನ್ನಡೆಸತಕ್ಕಂಥ ಯುವಕರು. ಬಂಧುಗಳೇ, ಸ್ವಾಮಿ ವಿವೇಕಾನಂದ ಅವರು ಹೇಳಿದಂತೆ ಯುವಕರಲ್ಲಿ 5 ಅಂಶಗಳು ಬಹಳ ಮುಖ್ಯವ. ಅವುಗಳಲ್ಲಿ ಒಂದನೇದು ಆತ್ಮವಿಶ್ವಾಸ. ನಾನು ಇದನ್ನು ಮಾಡಬಲ್ಲೆ, ಮಾಡಲು ಸಾಧ್ಯ ಎಂದು ಅತ್ಯಂತ ಶಕ್ತಿ ಇರ್ತಕ್ಕಂಥದ್ದು ಯುವಕರಲ್ಲಿ. ಆ ಯುವಕರಿಗೆ ಇವತ್ತು ಏನು ತಿಳಿಸ್ಲಿಕ್ಕೆ ಹೊರಟಿದ್ದೀನಿ ಇದು ಬಹಳ ಮುಖ್ಯ. ಇದನ್ನು ನಾವು ಅಳವಡಿಸ್ಕೊಂಡು ಅದನ್ನು ಮುಂದುವರಿಸಬೇಕಾಗಿದೆ. ವಿವೇಕಾನಂದ ಅವರು ಹೇಳೋ ರೀತಿ, ಮೊದಲನೇದಾಗಿ ಆತ್ಮವಿಶ್ವಾಸ, ಎರಡನೇದು ಜೀವನದಲ್ಲಿ ಒಂದು ಗುರಿ, ಆ ಗುರಿಗೆ ಬೇಕಾಗಿರ್ತಕ್ಕಂಥ ಕನಸನ್ನು ಕಾಣುವಂಥದ್ದು. ಅದೇ ರೀತಿ ಆ ಗುರಿ ಮತ್ತು ಕನಸನ್ನು ಬೆನ್ನಟ್ಟಿ ಹೊರಟಾಗ ಶಕ್ತಿಗುಂದದೆ ಅತ್ಯಂತ ಬಲವಾದ ಶಕ್ತಿಯನ್ನು ಹೊಂದುವಂಥದ್ದು. ಇವುಗಳನ್ನೆಲ್ಲ ಮಾಡಲು ಹೊರಟಾಗ ಬಹಳ ಮುಖ್ಯವಾಗಿ ಧೈರ್ಯ. ಕುಗ್ಗಿಸುವಂಥ ವ್ಯಕ್ತಿಗಳ ನಡುವೆ, ಮನೋಬಲವನ್ನು ಕುಗ್ಗಿಸುವಂಥ ದುಷ್ಟಶಕ್ತಿಗಳ ಮಧ್ಯೆ ಮೊದಲು ನಮ್ಮ ಮನಸ್ಸನ್ನು, ನಮ್ಮ ಮನಸ್ಸಿನಲ್ಲಿ ಈ 5 ಅಂಶಗಳನ್ನು ನಾವು ಬಲವಾಗಿ ಇಟ್ಟುಕೊಂಡಾಗ ಇಡೀ ವಿಶ್ವ ನಮ್ಮನ್ನು ತಿರುಗಿ ನೋಡುವಂತಹ ದಿನಗಳು ಬಹಳ ದೂರ ಇರುವುದಿಲ್ಲ. ಇವತ್ತಿನ ವಿಚಾರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಯಾಕೆ ಗ್ರಾಮೀಣಾಭಿವೃದ್ಧಿ ಆಗಬೇಕು, ಅದರ ಅವಶ್ಯಕತೆ ಏನಿದೆ, ಇವುಗಳನ್ನು ಸಂಕ್ಷಿಪ್ತವಾಗಿ ತಮ್ಮಲ್ಲಿ ತಿಳಿಸ್ತೀನಿ. ಮೊದಲನೇದಾಗಿ ಚಿಕ್ಕಬಳ್ಳಾಪುರ ಗ್ರಾಮೀಣ ಅಭಿವೃದ್ಧಿ ಇದೆ. ಇದರಲ್ಲಿ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಯಾವುದೇ ಇಂಡಸ್ಟ್ರಿಯಲ್ ಏರಿಯಾಗಳಿಲ್ಲ, ಕೈಗಾರಿಕಾ ಪ್ರದೇಶಗಳಿಲ್ಲ. ಅತ್ಯಂತ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ಉನ್ನತ ಶಿಕ್ಷಣವಿಲ್ಲ. ಇವುಗಳ ಎಲ್ಲದರ ಮಧ್ಯೆ ಗ್ರಾಮೀಣ ಅಭಿವೃದ್ಧಿ ಅನ್ನುವಂಥದ್ದು ನಮ್ಮ ಗ್ರಾಮಗಳ ನಮ್ಮ ಕೈಯಲ್ಲಿದೆ. ಯಾಕೆ ಈ ವಿಚಾರವನ್ನು, ಯುವಕರ ದಿನಾಚರಣೆಯನ್ನು ಗ್ರಾಮೀಣ ಅಭಿವೃದ್ಧಿಗೆ ಹೋಲಿಕೆ ಮಾಡಿದ್ದೇನೆಂದರೆ, ಬಹಳ ಮುಖ್ಯವಾಗಿ ಚಿಕ್ಕಬಳ್ಳಾಪುರದಲ್ಲಿ ಸರ್ಕಾರಿ ಶಾಲೆಗಳಿಂದ ಪ್ರಾರಂಭವಾಗಿ ಅಲ್ಲಿ ನಾವು ಸಂಪಾದಿಸಿದ ಗೆಳೆಯರಿಂದ, ಸಾಮಾನ್ಯವಾಗಿ ಪ್ರಾಥಮಿಕ ಶಿಕ್ಷಣ, ಪ್ರೌಢಶಾಲೆ, ಕಾಲೇಜು, ಇವುಗಳೆಲ್ಲದರಲ್ಲೂ ನಿಷ್ಠಾವಂತ ಗೆಳೆಯರನ್ನು ನಾವು ಸಂಪಾದನೆ ಮಾಡಿರ್ತೀವಿ.
ಸೊ ನಾವು ಬೆಳೆದು ಬಂದಂತಹ, ನಮಗೆ ಅನೇಕ ನೆನಪುಗಳು ಕೊಟ್ಟಂತಹ ಗ್ರಾಮಗಳನ್ನು ಅಭಿವೃದ್ಧಿ ಮಾಡುವ ಮೊದಲ ಕೆಲಸ ನಮ್ಮದಾಗಿದೆ. ಈ ನಿಟ್ಟಿನಲ್ಲಿ ಯುವಕರಾಗಿ ನಾವು, ಚಿಕ್ಕಬಳ್ಳಾಪುರದ ಯುವಕರಾಗಿ ನಾವು ನಮ್ಮ ಗ್ರಾಮಗಳನ್ನು ಅಭಿವೃದ್ಧಿ ಪಥದಲ್ಲಿ ನಡೆಸುವಂಥ ಕೆಲಸ ನಾವು ಮಾಡಬೇಕಿದೆ. ಇದಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಹೋರಾಟಗಳಲ್ಲ, ಬದಲಾಗಿ ಅವುಗಳನ್ನು ಪ್ರಶ್ನೆ ಮಾಡುವಂಥದ್ದು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆ ಮಾಹಿತಿಯನ್ನು ರವಾನೆ ಮಾಡ್ತಕ್ಕಂಥ ಕೆಲಸ ಆದಾಗ, ಮತ್ತು ಆ ರವಾನೆ ಮಾಡಿದ ಮಾಹಿತಿಯನ್ನು ಫಾಲೋ ಅಂದರೆ ಅದನ್ನು ಕಾರ್ಯಪ್ರವೃತ್ತಿ ಆಗೋವರೆಗೂ ಅದನ್ನು ನಾವು ನಡೆಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು. ಇವುಗಳಲ್ಲಿ ಮೊದಲನೇದಾಗಿ ಗ್ರಾಮಕ್ಕೆ ಬಂದಾಗ ನಮ್ಮ ಜೊತೆ ಒಡನಾಟ ಮಾಡಿರ್ತಕ್ಕಂಥ ಸ್ನೇಹಿತರು, ನಾವು ಕಲಿತ ಮೊದಲನೇದಾಗಿ ಅಂಗನವಾಡಿಗಳು. ಬಂಧುಗಳೇ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸರಿಸುಮಾರು 320 ಅಂಗನವಾಡಿ ಕೇಂದ್ರಗಳಿವೆ. ಇದೇ ನಮ್ಮ ಮೊದಲ ಪಾಠಶಾಲೆ ಗ್ರಾಮೀಣಾಭಿವೃದ್ಧಿಯಲ್ಲಿ. ಬಂಧುಗಳೇ, ಇವತ್ತು ನಾವುಗಳು ಯುವಕರಾಗಿ ಕೆಲವರು ಕೆಲಸದಲ್ಲಿದ್ದೀವಿ, ಕೆಲವರು ಓದ್ತಾ ಇದ್ದೀವಿ. ನಮ್ಮ ಗ್ರಾಮೀಣ ಭಾಗದಲ್ಲಿ ಮೊದಲನೇದಾಗಿ ಅಂಗನವಾಡಿಗಳನ್ನು ಅಭಿವೃದ್ಧಿಪಡಿಸಬೇಕು. ಕಾರಣ ಇಷ್ಟೇ, ನಾವು ಕಲಿತಂಥ ಶಾಲೆಗಳನ್ನು ನಾವು ಮರೆಯಬಾರದು. ಹೇಗೆ ನಮ್ಮ ತಂದೆ ತಾಯಿಗಳಿಗೆ ನಾವು ಗೌರವವನ್ನು ನೀಡುತ್ತೇವೋ, ಹೇಗೆ ನಾವು ಬೆಳೆದ ವಾಸದ ಮನೆಯನ್ನು ಕೆಡವಲು ಇಷ್ಟಪಡುವುದಿಲ್ಲವೋ, ಹಾಗೆ ಅಂಗನವಾಡಿ ಕೇಂದ್ರಗಳನ್ನು ಸಹ ನಾವು ಅಭಿವೃದ್ಧಿ ಮಾಡಬೇಕು. ಈ ಅಭಿವೃದ್ಧಿಯಿಂದಾಗಿ ಮೊದಲನೇದಾಗಿ ನಮ್ಮ ಈಗಿನ ಮಕ್ಕಳಾದಂಥ ನಮ್ಮ ಗ್ರಾಮದ ಮಕ್ಕಳಿಗೆ ಉತ್ತಮ ಶಿಕ್ಷಣದ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಕಾರಣ, ಶಿಕ್ಷಣ ಒಂದೇ ಇಡೀ ವಿಶ್ವವನ್ನು ಸಮಾನತೆ ನೋಡುವ ದೃಷ್ಟಿಯಲ್ಲಿ ಸಾಧ್ಯ ಆಗುತ್ತದೆ. ಶಿಕ್ಷಣವನ್ನು ನೀಡಿದಾಗ ಆ ವ್ಯಕ್ತಿ ಸಮಾಜದಲ್ಲಿ ಬದುಕುವಂಥ ಶಕ್ತಿ ಮತ್ತು ಕಲೆ ಮತ್ತು ಆಲೋಚನೆ ಮಾಡಿ ನಿರ್ಧಾರ ತಗೊಂಥ ಶಕ್ತಿ ಈ ಅಂಗನವಾಡಿ ಕೇಂದ್ರದಿಂದಲೇ ಪ್ರಾರಂಭವಾಗಬೇಕು. ಕೇವಲ ಶಾಲೆಗಳು, ಪೋಷಕರು ಅಲ್ಲ, ಈ ವಿಚಾರದಲ್ಲಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ಇರುವ ಅಂಗನವಾಡಿಗೆ ಬೇಕಾದಂಥ ಮೂಲ ಸೌಲಭ್ಯಗಳನ್ನು ಆ ಗ್ರಾಮದ ಯುವಕರು ಕಲ್ಪಿಸುವಲ್ಲಿ ಮೊದಲ ಹೆಜ್ಜೆಯನ್ನು ಇಡಿ. ಬಂಧುಗಳೇ, ಎರಡನೇ ವಿಚಾರ ಪ್ರಾಥಮಿಕ ಶಿಕ್ಷಣ ಕೇಂದ್ರಗಳು. 1 ರಿಂದ 7 ಅಥವಾ ಕೆಲವು ಶಾಲೆಗಳಲ್ಲಿ 8ರವರೆಗೂ ಅಥವಾ ಕೆಲವು ಶಾಲೆಗಳಲ್ಲಿ 5ನೇ ತರಗತಿಯವರೆಗೂ ಇದೆ. ಆ ಶಾಲೆಗಳ ಅಭಿವೃದ್ಧಿ, ಬಡವರ ಮಕ್ಕಳು ಶಿಕ್ಷಣ ಪಡೀತಾ ಇರ್ತಾರೆ. ವಿದ್ಯಾವಂತರು ಆ ಶಾಲೆಗಳಿಗೆ ನಾವು ಭೇಟಿ ಕೊಟ್ಟಾಗ ನಮ್ಮ ಕೈಲಾದಂತಹ, ನಮ್ಮ ಮಕ್ಕಳ ಬರ್ತ್ಡೇ ಆಗಿರಬಹುದು, ನಮ್ಮ ಮನೆಯ ವಿಶೇಷ ಸಂದರ್ಭದಲ್ಲಿ ಈ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡಲು ನಮಗೆ ಆಗಂತಹ ವ್ಯವಸ್ಥೆಯನ್ನು ಮಾಡಿದರೆ ಬಹಳ ಚೆಂದಾಗಿರುತ್ತೆ. ಬಂಧುಗಳೇ, ಶಿಕ್ಷಣವನ್ನು ನೀಡಿದಾಗ ಖಂಡಿತ ಆ ವ್ಯಕ್ತಿ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ. ಆ ನಿಟ್ಟಿನಲ್ಲಿ ತಾವುಗಳೆಲ್ಲರೂ ಈ ಒಂದು ಆಲೋಚನೆಯನ್ನು ಪರಿಗಣಿಸಿ. ಇದು ಯಾವುದೇ ಒಂದು ಚುನಾವಣೆ ವಿಚಾರಕ್ಕಲ್ಲ. ಯಾಕಂತಂದರೆ ಚುನಾವಣೆಗಳು ಕಳೆದ 75 ವರ್ಷಗಳಿಂದ ಭಾರತದಲ್ಲಿ ನಡೀತಾನೇ ಇದೆ. ಅಭಿವೃದ್ಧಿ ಅನ್ನುವಂಥದ್ದು ಬಹಳ ಕುಂಠಿತವಾಗಿ ಹೋಗ್ತಾ ಇದೆ. ಯಾಕಂತಂದರೆ ಈ ನಡುವೆ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದಾಗ ಭಾರತದಂತೆ ಸ್ವಾತಂತ್ರ್ಯಗೊಂಡ ಅನೇಕ ರಾಷ್ಟ್ರಗಳು ಅಭಿವೃದ್ಧಿ ಹೊಂದಿದೆ. ನಾನು ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಇವತ್ತಿನವರೆಗೂ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರವಾಗೇ ಇದೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಕ್ಕೆ 35ಕ್ಕೆ ಹೋಗ್ತೀವಿ, 45ಕ್ಕೆ ಹೋಗ್ತೀವಿ, 50ಲ್ಲಿ ಭಾರತ ಸೂಪರ್ ದೇಶ ಆಗುತ್ತದೆ ಎಂದು ತಿಳಿಸ್ತಾರೆ. ಸೊ ಈ ನಿಟ್ಟಿಗಿನ್ನ ನಮ್ಮಲ್ಲಿ ಕೆಲವೊಂದು ಸಣ್ಣ ಬದಲಾವಣೆಗಳು ಖಂಡಿತ ನಮ್ಮ ಗ್ರಾಮಗಳ ಅಭಿವೃದ್ಧಿ ಆದಾಗ ಭಾರತ ವಿಕಸಿತಗೊಳ್ಳುತ್ತದೆ. ಸೊ ವಿಕಸಿತ ಅಂದರೆ ಕೇವಲ ದೇಶ ಅಭಿವೃದ್ಧಿ ಅಲ್ಲ, ದೇಶದ ನಾಗರಿಕನ ಅಭಿವೃದ್ಧಿ ಆದಾಗ ಮಾತ್ರ ಭಾರತ ವಿಶ್ವಗುರು, ವಿಶ್ವ ವಿಕಾಸಕ್ಕೆ ಸಾಕ್ಷಿಯಾಗುತ್ತೆ. ಯುವಕರಲ್ಲಿ ಮತ್ತೊಂದು ಮನವಿ, ಶಾಲೆಗಳ ನಂತರ ಮುಂದಿನ ಹೆಜ್ಜೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು. ಬಹಳ ಮುಖ್ಯವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಸಮಯಕ್ಕೆ ಸೂಕ್ತ ಚಿಕಿತ್ಸೆ ಸಿಗುತ್ತೆ. ಈ ಸೂಕ್ತ ಚಿಕಿತ್ಸೆ ಸಿಕ್ಕಾಗ ಖಂಡಿತ ಬಡವರ್ಗದ ಜನರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಬಹಳ ಅನುಕೂಲ ಆಗ್ತದೆ. ಯಾವ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆಯೋ,
ಯಾವ ಗ್ರಾಮಗಳು ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರುತ್ತವೆಯೋ ಅವುಗಳನ್ನು ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ಯುವಕರು ಕೈ ಜೋಡಿಸ್ಬೇಕು. ಮತ್ತೊಂದು ವಿಚಾರ, ಕೆರೆಗಳು. ಕಳೆದ ಬಾರಿ ಹೇಳಿರುವಂತೆ ಕೆರೆಗಳ ಅಭಿವೃದ್ಧಿಗೆ ತಮ್ಮ ಸಲಹೆಗಳನ್ನು ತಿಳಿಸಿ ಅಂದಾಗ ಯುವಕರು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ತಮ್ಮ ಗ್ರಾಮಗಳ ಕೆರೆಗಳಿಗೆ ಹೋಗುವಂತಹ ನೀರಿನ ಕಾಲುವೆಗಳನ್ನು ಸರಿಯಾಗಿ ಇದೆಯಾ ಪರಿಶೀಲಿಸಿ, ಇಲ್ಲ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ಭಯವಾಗಿ ಆ ವಿಚಾರವನ್ನು ತಿಳಿಸಿ, ಮಳೆಗಾಲದಲ್ಲಿ ಬಿದ್ದಂತಹ ನೀರು ರಾಜಕಾಲುವೆ, ಕೆರೆ ಕಾಲುವೆ, ಸಣ್ಣ ಕಾಲುವೆಗಳ ಮುಖಾಂತರ ನಮ್ಮ ಗ್ರಾಮದ ಕೆರೆಗಳಿಗೆ ಹೋದಾಗ ಆ ಕೆರೆಯ ಸುತ್ತಮುತ್ತ ಇರ್ತಕ್ಕಂಥ ಸರ್ಕಾರಿ ಬೋರುಗಳಿಂದ ಗ್ರಾಮದ ಕುಡಿಯುವ ನೀರಿಗೆ ವರ್ಷ ಪೂರ್ತಿ ಯಾವುದೇ ಸಮಸ್ಯೆ ಬರುವುದಿಲ್ಲ. ಮೊದಲನೇದು. ಎರಡನೇದು, ಕೆರೆಯಲ್ಲಿ ನೀರು ಶೇಖರಣೆ ಆದಾಗ ಸುತ್ತಮುತ್ತಲಿನ 2-3 ಕಿಲೋಮೀಟರ್ವರೆಗೂ ಅಂತರ್ಜಲ ಅಭಿವೃದ್ಧಿಯಾಗುತ್ತದೆ. ಆ 2-3 ಕಿಲೋಮೀಟರ್ ಇರ್ತಕ್ಕಂತಹ ಕೃಷಿ ಭೂಮಿಗಳು ಹೆಚ್ಚು ಫಲವತ್ತಾಗಿ ನೀರಿನ ಸೌಲಭ್ಯವನ್ನು ಹೊಂದಿರ್ತದೆ. ದಯವಿಟ್ಟು ಯುವಕರು ತಮ್ಮ ಗ್ರಾಮದ ಸೇವೆ, ಯಾಕೆಂತಂದ್ರೆ ಇದು ಕರ್ತವ್ಯ ಮತ್ತು ಸೇವೆ. ಯಾಕಂತಂದ್ರೆ ಪ್ರತಿಯೊಬ್ಬ ಮನುಷ್ಯ ಸಂವಿಧಾನ ನನಗೆ ಮೂಲಭೂತ ಹಕ್ಕು ಕೊಟ್ಟಿದೆ, ನಾನು ಮಾತಾಡ್ತೀನಿ, ನಾನು ನಿಲ್ತೀನಿ, ನನಗೆ ಅದು ಪ್ರಶ್ನೆ ಮಾಡ್ತೀನಿ ಅನ್ನೋರು. ಸೊ ಗ್ರಾಮ ನಮ್ಗೆಲ್ಲವನ್ನ ಕೊಟ್ಟಿದೆ, ನಮಗೊಂದು ನೆನಪನ್ನು ಕೊಟ್ಟಿದೆ, ಜೀವನವನ್ನು ಕೊಟ್ಟಿದೆ, ಉದ್ಯೋಗವನ್ನು ಕೊಟ್ಟಿದೆ, ಶಿಕ್ಷಣವನ್ನು ಕೊಟ್ಟಿದೆ. ಮತ್ತೆ ಆ ಗ್ರಾಮಕ್ಕೆ ನಾವು ಅಭಿವೃದ್ಧಿ ಅಥವಾ ಒಂದು ಕೈ ಜೋಡಿಸುವ ಮುಖಾಂತರ ನಾವು ಆ ಗ್ರಾಮವನ್ನು ಅಭಿವೃದ್ಧಿ ಮಾಡ್ಕೊಬೋದು. ಬಹಳ ಮುಖ್ಯವಾಗಿ ಮೂಲಭೂತ ಸಮಸ್ಯೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕೇವಲ ನಮಗಲ್ಲ, ಪ್ರತಿಯೊಂದು ಚಿಕ್ಕಬಳ್ಳಾಪುರ ಗ್ರಾಮಗಳಲ್ಲಿ ಹೈನುಗಾರಿಕೆ ಬಹಳ ಮುಖ್ಯವಾಗಿದೆ. ಬೇಸಿಗೆ ಕಾಲದಲ್ಲಿ ಹೈನುಗಾರಿಕೆ ಮಾಡುವಂಥವರಿಗೆ ಮೇವಿನ ಕೊರತೆ, ನೀರಿನ ಕೊರತೆ ಹೆಚ್ಚಾಗಿದೆ. ಬಹಳ ಮುಖ್ಯವಾಗಿ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿ ರೈತ ಕುಟುಂಬವು ಮಿಶ್ರ ಬೇಸಾಯವನ್ನು ಮಾಡ್ತಿದೆ. ಒಂದು ಕೃಷಿ, ಎರಡನೇದು ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹೈನುಗಾರಿಕೆ ಅಥವಾ ಸಣ್ಣ ಸಣ್ಣ ಅಂಗಡಿಗಳನ್ನು ಇಟ್ಟುಕೊಂಡಿರ್ಬೋದು. ಹೀಗೆ ಅನೇಕ ಉದ್ಯೋಗಗಳನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳು ಗ್ರಾಮವನ್ನು ಸಂರಕ್ಷಣೆ ಮಾಡುವಂಥದ್ದು ಇದು ಆಗಬೇಕಿದೆ. ನಂತರ ಬರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ವಂಶ ಪಾರಂಪರಿಕವಾಗಿ ಕೆಲವು ಕೆಲಸಗಳಿವೆ, ಅವುಗಳು ನಶಿಸಿ ಹೋಗ್ತಾ ಇದೆ. ಗ್ರಾಮದ ಇತಿಹಾಸವನ್ನ ಪ್ರತಿ ಗ್ರಾಮದಲ್ಲಿ ಸೂಚನಾ ಫಲಕದಲ್ಲಿ ತಿಳಿಸಬೇಕು. ಉದಾಹರಣೆಗೆ ನಮ್ಮ ಕೊಳವನಹಳ್ಳಿ ಗ್ರಾಮವನ್ನ ಹಳೆ ಹೆಸರನ್ನ ನೋಡಿದಾಗ ಅಡವಿ ಸೊಣ್ಣಾಪುರ ಅಂತ ಕರೀತಾರೆ. ಸೊ ಅಡವಿ ಸೊಣ್ಣಾಪುರ ಯಾವಾಗ ಪ್ರಾರಂಭವಾಯಿತು, ಈಗ ಕೊಳವನಹಳ್ಳಿ ಅಂತ ಯಾವಾಗ ಆಯಿತು, ಕೊಳವನಹಳ್ಳಿ ಗ್ರಾಮದ ವಿಶೇಷತೆಗಳೇನು, ಕೊಳವನಹಳ್ಳಿ ಗ್ರಾಮದ ದೇವತೆಗಳ್ಯಾರು, ಕೊಳವನಹಳ್ಳಿ ಗ್ರಾಮದ ದೇವರ್ಯಾರು. ಸೊ ಇವುಗಳ ಸಂರಕ್ಷಣೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡಿರ್ತಕ್ಕಂತಹ ಒಂದು ಶಕ್ತಿ. ಕಾರಣ ಈಗ ನಾವು ಬೆಂಗಳೂರಲ್ಲಿ ನೋಡ್ತಾ ಇರ್ತೀವಿ, ಮಾರ್ಚ್ ಏಪ್ರಿಲಲ್ಲಿ ಬೆಂಗಳೂರಲ್ಲಿ ಅಣ್ಣಮ್ಮ ಜಾತ್ರೆ ಅಂದರೆ ಬಹಳ ವಿಶೇಷ. ಹಳ್ಳಿಗಿಂತ ಇವತ್ತು ಬೆಂಗಳೂರಲ್ಲಿ ಜಾತ್ರೆಗಳನ್ನ ತುಂಬಾ ಅದ್ದೂರಿಯಾಗಿ ಮಾಡ್ತಾರೆ. ಕಾರಣ ಅವರಿಗೆ ಇವತ್ತು ಆ ಬೆಲೆ ಗೊತ್ತಾಗ್ತಾ ಇದೆ. ಆ ಗ್ರಾಮಗಳು ಮುಂಚೆ ಬೆಂಗಳೂರು ಸುತ್ತೂ ಇದ್ದಂತಹ ಗ್ರಾಮಗಳು ಇಂದು ನಗರಗಳಾಗಿದೆ. ಆ ನಗರಗಳಲ್ಲಿ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಗ್ರಾಮಗಳಲ್ಲೂ ಸಹ ಗ್ರಾಮ ದೇವರುಗಳನ್ನ ಮತ್ತು ಗ್ರಾಮ ದೇವತೆಗಳನ್ನ ನಾವು ಸಂರಕ್ಷಿಸಬೇಕು, ಅವುಗಳನ್ನ ಅಭಿವೃದ್ಧಿ ಮಾಡಬೇಕು. ಬಂಧುಗಳೇ, ಇದಾದ ನಂತರ ಬಹಳ ಮುಖ್ಯವಾದ ಮತ್ತೊಂದು ವಿಚಾರ, ಗ್ರಾಮಗಳಲ್ಲಿ ನಡೆಯತಕ್ಕಂತಹ ಬಹಳ ಮುಖ್ಯವಾಗಿ ಚುನಾವಣೆಗಳು. ಈಗ ನಮ್ಮ 2026ರಲ್ಲಿ ಬಹಳ ಮುಖ್ಯವಾಗಿ ಚುನಾವಣೆಗಳಲ್ಲಿ 2 ವಿಧ ಇದೆ. ಒಂದು ಸಾರ್ವಜನಿಕ ಚುನಾವಣೆ, ಮತ್ತೊಂದು ಸಂಘ ಸಂಸ್ಥೆಗಳು ಮತ್ತು ಸಹಕಾರ ಸಂಘದ ಚುನಾವಣೆಗಳು. ಬಹಳ ಮುಖ್ಯವಾಗಿ ಈ ನಿಟ್ಟಿನಲ್ಲಿ ಗ್ರಾಮದಲ್ಲಿ ಪ್ರತಿನಿತ್ಯ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಗ್ರಾಮದ ಸಮಸ್ಯೆಗಳನ್ನು ಪರಿಹರಿಸುವಂತಹ ಶಕ್ತಿ ಇರ್ತಕ್ಕಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿ. ಬಹಳ ಮುಖ್ಯವಾಗಿ ಇಲ್ಲಿ ವಿದ್ಯಾರ್ಹತೆ ಒಂದೇ ಬರೋದಿಲ್ಲ, ಆ ಗ್ರಾಮದಲ್ಲಿರ್ತಕ್ಕಂತಹ ಒಳ್ಳೆ ವ್ಯಕ್ತಿಗಳನ್ನ ನಾವು ಪಂಚಾಯಿತಿಗೆ ಆಯ್ದು
ಕಳಿಸಿದಾಗ ಖಂಡಿತ ಕೆಲಸಗಳಾಗ್ತವೆ. ಆದಷ್ಟು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಲೇಔಟ್ಗಳಾಗೋದ್ರಿಂದ ಗ್ರಾಮೀಣ ಅಭಿವೃದ್ಧಿ ಆಗುವುದಿಲ್ಲ. ಕೇವಲ ಭೂಮಿ ಬೆಲೆ ಜಾಸ್ತಿ ಆಗುತ್ತೆ. ಒಬ್ಬರನ್ನ ನೋಡಿ ಒಬ್ಬರು ಜಮೀನುಗಳನ್ನು ಮಾರಾಟ ಮಾಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಗ್ರಾಮೀಣ ಅಭಿವೃದ್ಧಿ ಆಗುವುದಿಲ್ಲ. ಸೊ ಆ ಕನಸನ್ನು ಬಿಟ್ಟು ಬಿಡಬೇಕು. ಗ್ರಾಮೀಣ ಅಭಿವೃದ್ಧಿ ಎಂದರೆ ನಾವು ಬೆಳೆದಂತಹ ಗ್ರಾಮವನ್ನು ಮತ್ತಷ್ಟು ಸುಂದರವಾಗಿ ಕಲ್ಪಿಸುವಂಥದ್ದು. ನಾವು ಬಹಳ ಉದಾಹರಣೆಯಾಗಿ ಆ ವ್ಯಕ್ತಿ ನಮ್ಮಲ್ಲಿ ಮಧ್ಯೆ ಇಲ್ಲ. ಚಿದ್ಲಘಟ್ಟದ ಬೆಳ್ಳೂಟಿ ಗ್ರಾಮ ಬಹಳ ಅಭಿವೃದ್ಧಿ ಹೊಂದಿದೆ. ಆ ವ್ಯಕ್ತಿ ತೆಗೆದುಕೊಂಡಂಥ ನಿರ್ಧಾರಗಳು ಇವತ್ತು ಬೆಳ್ಳೂಟಿ ಗ್ರಾಮದಲ್ಲಿ ಆ ಯುವಕರು ನೀಡಿದಂಥ ಸಹಕಾರದಿಂದ ಇವತ್ತು ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳ್ಳೂಟಿ ಗ್ರಾಮ ಬಹಳ ಅಭಿವೃದ್ಧಿ ಹೊಂದಿದೆ. ಕಾರಣ ಹೊಸ ಆಲೋಚನೆಗಳು, ಹೊಸ ಸಂಘ ಅಂದರೆ ಒಂದು ಯೂನಿಟಿ ಅಂತ ಏನು ಕರಿತೀವಿ, ಅವುಗಳಿಂದ ಹೆಚ್ಚಿನ ಯಶಸ್ಸನ್ನು ಪಡೆದಿದೆ. ಅದೇ ರೀತಿ ಎಲ್ಲ ಗ್ರಾಮಗಳು ಅಭಿವೃದ್ಧಿ ಆದಾಗ ಕೇವಲ ಚುನಾವಣೆಗಳು ಅಥವಾ ನಾಯಕತ್ವಗಳು ಗ್ರಾಮಗಳನ್ನು ಬದಲಿಸೋದಿಲ್ಲ. ಉದಾಹರಣೆಗೆ ಒಬ್ಬ MLA 224 ಕ್ಷೇತ್ರ 432 ಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಮದ ಸಮಸ್ಯೆಗಳನ್ನು ಪರಿಹರಿಸುವುದು ಕಷ್ಟ ಸಾಧ್ಯ. ಸರ್ಕಾರದಿಂದ ಬರುವ ಅನುದಾನಗಳನ್ನು ತಲುಪಿಸಬಹುದೇ ವಿನಃ ಗ್ರಾಮದಲ್ಲಿ ಇರತಕ್ಕಂಥ ಪ್ರತಿ ಗ್ರಾಮದ ಕೆರೆ ಇಲ್ಲ, ಶಾಲೆ ಇಲ್ಲ, ಅಂಗನವಾಡಿ ಇಲ್ಲ ಅಂತಂದಾಗ ಅವುಗಳ ರಿಪೇರಿಯನ್ನು ಖುದ್ದು MLA ZP ಮೆಂಬರ್ ಇವ್ರು ಮಾಡೋಕ್ಕಾಗಲ್ಲ. ಇವುಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಗ್ರಾಮದ ಯುವಕರು. ಕಾರಣ ಏನಂದರೆ ಗ್ರಾಮದ ಯುವಕರು ಹಣ ಹಾಕಿ ಮಾಡಿ ಅಂತಲ್ಲ, ಆ ಗ್ರಾಮದಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಮನಮುಟ್ಟುವಂತೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನು ನಾವು ಪ್ರಶ್ನೆ ಮಾಡಬೇಕು. ಆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಖಂಡಿತ ಅವರು ಆ ಕೆಲಸವನ್ನು ಮಾಡೇ ಮಾಡ್ತಾರೆ. ಮಾಡೋದ್ರಿಂದ ನಮ್ಮ ಗ್ರಾಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತೆಷ್ಟೋ ಜನ ಒಂದು ಗ್ರಾಮದಲ್ಲಿ ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ. ಅವ್ರು ನೋಡ್ಕೊಂಡು ಮತ್ತಷ್ಟು ಜನ ಹೆಂಗೆ ಅಭಿವೃದ್ಧಿ ಓದುತ್ತಾರೋ ಅದೇ ರೀತಿ ನಮ್ಮ ಗ್ರಾಮವನ್ನು ಮತ್ತೊಂದು ಗ್ರಾಮಕ್ಕೆ ಹೋಲಿಕೆ ಮಾಡೋದಕ್ಕಿಂತ ನಮ್ಮ ಗ್ರಾಮವನ್ನು ಸರ್ವಶ್ರೇಷ್ಠ ಮಾಡುವ ಕೆಲಸ ಆ ಗ್ರಾಮದ ಯುವಕರು ಮಾಡಬೇಕು. ಈ ನಿಟ್ಟಿನಲ್ಲಿ ಬಹಳ ಮುಖ್ಯವಾಗಿ ನರೇಗಾ ಯೋಜನೆ ಇದೆ. ಸೊ ಆ ನರೇಗಾ ಯೋಜನೆಯನ್ನು ಸಂಪೂರ್ಣ ಬಳಕೆ ಮಾಡಿಕೊಳ್ಬೋದು. ಬಹಳ ಮುಖ್ಯವಾಗಿ ಗ್ರಾಮೀಣ ಭಾಗದ ಯುವಕರು ಗ್ರಾಮದಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲಸಗಳು, ಸರ್ಕಾರಿ ಕೆಲಸಗಳನ್ನು ಮಾಹಿತಿ ಪಡೆಯಿರಿ. ಆ ಮಾಹಿತಿಯನ್ನು ಪಡೆದು ಯಾರು ಟೆಂಡರ್ ಕರೆದ್ರು, ಯಾವಾಗ ಟೆಂಡರ್ ಕರೆದ್ರು, ಎಷ್ಟು ಹಣ ಬಿಡುಗಡೆ ಆಯಿತು, ಏನಾಗಿದೆ, ಕೆಲಸ ಯಾರು ಮಾಡಿದ್ದಾರೆ, ಮಾಡಿರೋ ಕೆಲಸ ಸರಿ ಇದೆಯಾ, ಸರಿ ಇಲ್ಲ ಅಂದರೆ ಸಂಬಂಧಪಟ್ಟ ಅಧಿಕಾರಿ ಗಮನಕ್ಕೆ ತಗೊಂಬನ್ನಿ. ಹಾಕಿ ಅವರು ಹೊರಟು ಹೋಗಿ 4 ತಿಂಗಳಾದಮೇಲೆ ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಹೇಳೋದು, ಅವರು ತಿಂದರು ಇವ್ರು ತಿಂದರು ಅನ್ನೋದಕ್ಕಿಂತ ಕೆಲಸ ಪ್ರಾರಂಭವಾದಾಗಲೇ ಅವುಗಳನ್ನು ಗಮನ ಹರಿಸಿರ್ತಕ್ಕಂಥದ್ದು ಆ ಗ್ರಾಮದ ಯುವಕರ ಆದ್ಯ ಕರ್ತವ್ಯ. ನಾನು ಆಗಲೇ ಹೇಳ್ದಂಗೆ ಸಂವಿಧಾನ ನಮಗೆ ಎಲ್ಲ ಹಕ್ಕುಗಳನ್ನು ನೀಡಿದೆ, ರಕ್ಷಣೆ ನೀಡಿದೆ, ಎಲ್ಲವನ್ನ ನೀಡಿದೆ, ಕಾನೂನನ್ನು ನೀಡಿದೆ. ಆದರೆ ಅದೇ ವ್ಯಕ್ತಿಗೆ ಮೂಲಭೂತ ಕರ್ತವ್ಯಗಳು ಅಥವಾ ಒಂದು ಸಮಾಜದಲ್ಲಿ ಆ ವ್ಯಕ್ತಿ ಮಾಡಲೇಬೇಕಾದಂಥ ಕೆಲವು ಕರ್ತವ್ಯಗಳಲ್ಲಿ ಇದು ಸಹ ಒಂದು. ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಇವರೆಲ್ಲರ ಆಲೋಚನೆ ಗ್ರಾಮೀಣ ಅಭಿವೃದ್ಧಿ. ಈ ಗ್ರಾಮೀಣ ಅಭಿವೃದ್ಧಿ ನಿಮ್ಮ ಕೈಯಲ್ಲಿದೆ. ಆ ಗ್ರಾಮೀಣ ಅಭಿವೃದ್ಧಿಯನ್ನು ಮಗದಷ್ಟು ನಾವು ಅಭಿವೃದ್ಧಿ ಪಡಿಸಬೇಕಿದೆ. ಈ ನಿಟ್ಟಿನಲ್ಲಿ ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ತಾಲೂಕಿನ ಗ್ರಾಮದ ಯುವಕರಿಗೆ ಇವತ್ತಿನ ದಿನ ನಾನು ಇಷ್ಟೇ ಹೇಳಿಕೊಟ್ಟಿರೋಂಥದ್ದು, ನಾನು ಕಲಿತ ಶಾಲೆ, ನನಗೆ ಆರೋಗ್ಯ ನೀಡಿದ ಪ್ರಾಥಮಿಕ ಕೇಂದ್ರ, ನನಗೆ ಮೊದಲ ಅಕ್ಷರವನ್ನು ಕಲಿಸಿದ ಅಂಗನವಾಡಿ, ನನಗೆ ಪ್ರತಿದಿನ ನಮ್ಮೂರಿನಲ್ಲಿ ಕುಡಿತಾ ಇರ್ತಕ್ಕಂಥ ನೀರನ್ನು ನೀಡ್ತಾ ಇರ್ತಕ್ಕಂಥ ನಮ್ಮೂರಿನ ಕೆರೆ, ಇವುಗಳ ಅಭಿವೃದ್ಧಿ ಮಾಡೋಣ. ಇವುಗಳನ್ನ ಅಭಿವೃದ್ಧಿಗೆ ಯಾವ ಇಲಾಖೆನ ಪ್ರಶ್ನೆ ಮಾಡಬಹುದು. ಇವತ್ತು ಸಂಬಂಧಪಟ್ಟಂತೆ ಕೆರೆ ತಾಲೂಕು ಕಚೇರಿ ವ್ಯಾಪ್ತಿಗೆ ಇರುತ್ತೆ. ಮನೆಗಳಿಗೆ ಸೌಲಭ್ಯ, ನೀರಿನ ಕುಡಿಯುವ ವ್ಯವಸ್ಥೆ ಪಂಚಾಯಿತಿ ವ್ಯವಸ್ಥೆಗೆ ಬರುತ್ತೆ. ಅಂಗನವಾಡಿ ಶಾಲೆಗಳು ಶಿಕ್ಷಣ ಇಲಾಖೆ ಕೆಳಗಡೆ ಬರುತ್ತೆ.
ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ತಾಲೂಕು ಆರೋಗ್ಯ ಇಲಾಖೆ ಕೆಳಗಡೆ ಬರುತ್ತೆ. ಸೊ ಇವೆಲ್ಲವನ್ನ ನಾವು ಮಾಡೋಣ. ಬಹಳ ಮುಖ್ಯವಾಗಿ ಬಂಧುಗಳೇ, ಮತ್ತೊಂದು ಮನವಿ, ಇದೇ ಮಾರ್ಚ್ನಲ್ಲಿ SLC ಮತ್ತು PUC ಪರೀಕ್ಷೆಗಳು ಬರ್ತಾ ಇದೆ. ನಿಮ್ಮ ಗ್ರಾಮದಲ್ಲಿ ಯಾರು SLC ಮತ್ತು PUC ಓದ್ತಿದ್ದಾರೋ ಅವರಿಗೆ ತಮ್ಮ ಕೈಲಾದಷ್ಟು ದಯವಿಟ್ಟು ಅವಕಾಶಗಳನ್ನು ಕಲ್ಪಿಸಿಕೊಡಿ. SLC ಮತ್ತು PUC ಮಕ್ಕಳಿಗೆ ಮುಂದಿನ ಶಿಕ್ಷಣ ಯಾವ ಕೋರ್ಸ್ಗಳಿದೆ, ಏನನ್ನ ಓದಿದರೆ ಯಾವುದನ್ನ ಆಗಬಹುದು, ಆರ್ಥಿಕವಾಗಿ ಯಾವ ಕಾಲೇಜುಗಳು ಚೆನ್ನಾಗಿದೆ, ಶಿಕ್ಷಣದಲ್ಲಿ ಯಾವ ಕಾಲೇಜುಗಳು ಚೆನ್ನಾಗಿದೆ, ಏನನ್ನ ಓದಿದರೆ ಏನಾಗಬಹುದು, ಮುಂದೆ IAS KAS ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ವಿದೇಶಕ್ಕೆ ಹೋಗೋದಂಥದ್ದಾಗಿರ್ಬೋದು, ಅಥವಾ ಸ್ವಂತ ವೃತ್ತಿಯನ್ನು ಕಲಿಯುವಂಥದ್ದಾಗಿರಬಹುದು, ಇವುಗಳೆಲ್ಲವನ್ನ ಯುವಕರಾದ ನಾವು ಜವಾಬ್ದಾರಿ ತಗೊಳ್ಳೋಣ. ಇವತ್ತಿನಿಂದ ಸ್ವಾಮಿ ವಿವೇಕಾನಂದರ ಜಯಂತಿ 12 ಇದೇ ಜನವರಿ 12ರಂದು ಇದ್ದು, ಈ ಎಲ್ಲ ನಿಟ್ಟಿನಲ್ಲಿ ಸಂಘಟಿತರಾಗೋಣ. ನಮ್ಮ ಚಿಕ್ಕಬಳ್ಳಾಪುರದ ಯುವಕರ ಶಕ್ತಿ ನಮ್ಮ ಗ್ರಾಮದ ಅಭಿವೃದ್ಧಿ ಆಗಲಿ. ಈ ಸರ್ಕಾರಗಳ ಜೊತೆ ನಾವು ಕೈ ಜೋಡಿಸೋಣ. ನಮ್ಮ ಗ್ರಾಮೀಣ ಅಭಿವೃದ್ಧಿ ನಮ್ಮ ಶಾಸಕರ, ನಮ್ಮ ಸಂಸದರ ಜೊತೆ ನಾವು ಕೈ ಜೋಡಿಸಿ ನಿಲ್ಲೋಣ. ನಮ್ಮ ಗ್ರಾಮಗಳು ಅಭಿವೃದ್ಧಿ ಆಗಬೇಕು. ಈ ಅಭಿವೃದ್ಧಿ ಮತ್ತಷ್ಟು ಜನಕ್ಕೆ ಸ್ಫೂರ್ತಿ ಆಗಲಿ. ಇವತ್ತು ಹೇಗೆ ನಾನು ಆಗಲೇ ಹೇಳ್ದಂಗೆ ಚಿದ್ಲಘಟ್ಟದ ಬೆಳ್ಳೂಟಿ ಗ್ರಾಮ ಅಭಿವೃದ್ಧಿ ಆಗಿದೆಯೋ, ಅದೇ ರೀತಿ ಯಾರಿಗಾದರೂ ಯುವಕರಿಗೆ ಏನೇನು ಮಾಡ್ಬೋದು ಒಂದು ಗ್ರಾಮದಲ್ಲಿ ಅಂತ ಕನಸನ್ನು ಇದ್ದರೆ ತಾವು ಬೆಳ್ಳೂಟಿಗೆ ವಿಸಿಟ್ ಮಾಡಿ. ಚಿದ್ಲಘಟ್ಟ ತಾಲೂಕು ಬೆಳ್ಳೂಟಿಯಲ್ಲಿ ನೋಡ್ಕೊಂಬರ್ಬಹುದು. ಗ್ರಾಮವನ್ನು ಅಭಿವೃದ್ಧಿಪಡಿಸೋಣ. ರಸ್ತೆಗಳು, ಕುಡಿಯುವ ನೀರಿನ ವ್ಯವಸ್ಥೆ, ಉತ್ತಮ ಶಿಕ್ಷಣ, ಉತ್ತಮ ಆರೋಗ್ಯ, ಇದೇ ನಮ್ಮ ಸಂಕಲ್ಪ. ಈ ಬಾರಿಯ ವಿವೇಕಾನಂದರ ದಿನಾಚರಣೆ ನಮ್ಮ ಚಿಕ್ಕಬಳ್ಳಾಪುರದ ಯುವಕರ ಶಕ್ತಿ ಒಂದೇ. ನಮ್ಮ ಗ್ರಾಮೀಣ ಅಭಿವೃದ್ಧಿ ಎಲ್ಲ ನೆನಪುಗಳನ್ನು ಕೊಟ್ಟಂತಹ ನಮ್ಮ ಗ್ರಾಮವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯೋಣ. ಅದೇ ರೀತಿ ಈ ವಿಚಾರವಾಗಿ ಚರ್ಚೆ ಮಾಡಿರ್ತಕ್ಕಂಥ ವಿಚಾರವಾಗಿ ಯಾವ ಇಲಾಖೆ ಬಗ್ಗೆ ಮಾಹಿತಿ ಬೇಕಾದರೆ ದಯವಿಟ್ಟು ನನ್ನ ನಂಬರ್ಗೆ ಅಥವಾ ಕಾಮೆಂಟ್ ಮುಖಾಂತರ ತಿಳಿಸಿದರೆ ಖಂಡಿತ ಅವರಿಗೆ ಆ ಸಂಬಂಧಪಟ್ಟ ಇಲಾಖೆ ಮಾಹಿತಿಯನ್ನು ನಾನು ಕೊಡ್ತೇನೆ. ಪ್ರಶ್ನೆ ಮಾಡಿ, ಕೆಲಸ ಆಗಲಿ. ನಮ್ಮ ಗ್ರಾಮವನ್ನು ನಮ್ಮ ಮನೆಯಂತೆ ಅಭಿವೃದ್ಧಿಪಡಿಸೋಣ. ನಾವು ಹೇಗೆ ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಮನೆಯ ಬಗ್ಗೆ ಕನಸುಗಳನ್ನು ಕಾಣ್ತೀವಿ, ಅದೇ ರೀತಿ ಎಲ್ಲವನ್ನು ಕೊಟ್ಟಂತಹ ನನ್ನ ಗ್ರಾಮ, ನಮ್ಮ ಗ್ರಾಮಗಳನ್ನು ಅಭಿವೃದ್ಧಿ ಮಾಡೋಣ. ಎಲ್ಲರಿಗೂ ಇಷ್ಟೊತ್ತು ನನ್ನ ಜೊತೆ ನನ್ನ ಮಾತುಗಳನ್ನು ಆಲಿಸಿದ ಮತ್ತು ಸಲಹೆಗಳನ್ನು ಈಗಾಗಲೇ ನನ್ನ ನಂಬರ್ಗೆ ಬರ್ತಾ ಇದೆ. ಬಹಳ ತುಂಬ ಸಂತೋಷ ಆಗ್ತಾ ಇದೆ. ಮತ್ತೆ ಮುಂದಿನ ಶನಿವಾರ ನಿಮ್ಮ ಜೊತೆ ಇವತ್ತಿನ ವಿಶ್ಲೇಷಣೆಯ ಜೊತೆಗೆ ಮತ್ತೊಂದು ವಿಚಾರವನ್ನು ತೆಗೆದುಕೊಂಡು ಬರ್ತೇನೆ. ಪ್ರತಿ ಶನಿವಾರ ನಿಮ್ಮ ಜೊತೆ ನಾನು. ನಮಸ್ಕಾರ.